ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಬುರ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಾಲ್ ಪೌಡ್ರ್ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು 2.5 ಚಮಚಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹಾಲು ನಾರ್ಮಲಾಗಿ ಹೆಂಗೆ ಕಾಯಿಸ್ತೀವೋ ಅದೇ ರೀತಿ ಕಾಯಿಸ್ಕೊಳ್ಬೇಕು. ನೋಡಿ, ಇವಾಗ ಹಾಲು ಪೌಡ್ರದ್ದೇನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಹಾಲು ಕಾದಿದೆ ನೋಡಿ, ಹಾಲು ಉಪ್ಪು ಬಂದಿದೆ. ಸ್ವಲ್ಪ ಇನ್ನೊಂದು ಉಪ್ಪು ಬಂದು ಇನ್ನೊಂದು 2 ನಿಮಿಷ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ಜ್ಯೂಸು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಪನ್ನೀರ್ ಅನ್ನೋದು ಈಗ ರೆಡಿ ಆಗಿದೆ. ಅದು ಹಾಲು ಒಡೆದಂಗೆ ಆಗುತ್ತಲ್ವ, ನಮಗೆ ಪನ್ನೀರ್ ಅನ್ನೋದು ಮೇಲ್ಗಡೆಗೆ ಬರುತ್ತೆ. ಸೊ ಹಂಗಾಗಿ ಇದು ನಿಂಬೆಹಣ್ಣು ಜ್ಯೂಸ್ ಹಾಕಿ ಒಂದು 5ರಿಂದ 10 ನಿಮಿಷ ಕಾಯಿಸ್ಕೊಳ್ತಾ ಇದ್ದೀನಿ ನಾನು, ಫುಲ್ ಕ್ಲೀನಾಗಿ ಬಿಟ್ಕೊಳ್ಳಿ ಅಂತ. ನೋಡಿ, ಈ ರೀತಿ ಬಂದಿದೆ. ಇವಾಗ ಇದಾಗಿದೆ, ಆಫ್ ಮಾಡಿಕೊಂಡು ನೋಡಿ ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಪನ್ನೀರದ್ದು ಅದು ಸ್ವಲ್ಪ ತಣ್ಣಗಾಗಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಪನ್ನೀರ್ ಇದಾಗಿದೆ. ಇದನ್ನು ಫುಲ್ಲು ಪೌಡ್ರ್ ಥರ ಮಾಡ್ಕೊಳ್ತೀನಿ ನಾನು. ಈ ರೀತಿ ಪೌಡ್ರ್ ಥರ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಬೀನ್ಸ್ ಒಂದು ಸ್ವಲ್ಪ ಹಾಕ್ಕೊಂಡೆ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡೆ. ಮತ್ತು ಖಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕದಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 4 ಸ್ಪೂನಷ್ಟು ನೀರು ಇದಕ್ಕೆ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಟು ಆ ಬೀನ್ಸು ಬೇಯ ಗಂಟ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಆ ಸೌಟ್ ಅಷ್ಟೇ ನಾನು ನೀರು ಹಾಕ್ಕೊಂಡಿರೋದು, 4 ಸ್ಪೂನ್ ಇರ್ಬೋದು ಅಷ್ಟೇ ಅದು. ಈಗ ಇದಾಗಿದೆ, ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ನಿಮಗೆ ಬೀನ್ಸ್ ಬೆಂದಿರೋದು ಗೊತ್ತಾಗುತ್ತಲ್ಲ, ಅಲ್ಲಿಗಂಟ ಬೇಯಿಸ್ಕೊಳ್ಳಿ ಸಿಮ್ಮಲ್ಲಿಟ್ಟು. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಪನ್ನೀರ್ ಹಾಕಿ ಒಂದು 5ರಿಂದ 10 ನಿಮಿಷ ನಾವು ಸಿಮ್ಮಲ್ಲೇ ಒಂದು ಸ್ವಲ್ಪ ಬಿಟ್ಟು ಆಫ್ ಮಾಡ್ಕೊಳ್ಳಿ. ಈಗ ಪನ್ನೀರು ಬುರ್ಜಿ ರೆಡಿಯಾಗಿದೆ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.